ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮತ್ತೊಂದು ರೆಸಿಪಿ ಜೊತೆ ಬಂದೀನಿ. ಮನೆಯಲ್ಲಿ ತರಕಾರಿ ಇಲ್ಲದ ಟೈಮ್ದಾಗ ಈ ತರ ಒಂದು ದಾಲ್ ಮಾಡಿ ರೋಟಿ, ಚಪಾತಿ ಹಾಗೆ ರೈಸ್ ಜೊತೆನೂ ಸಖತ್ತಾಗಿರ್ತದ. ಅದನ್ನ ಮಾಡೋದಕ್ಕ ಏನೇನು ತಗೊಂಡಿನಿ ಅಂತ ಹೇಳಿ ನೋಡ್ಕೊಂಡು ಬರೋಣ. ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಖಾರ, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ತಗೊಂಡಿನಿ. ದಾಲ್ ಅಂದ್ರ ಮೂಂಗ್ ದಾಲ್ ಹೇಳಿದ್ದು ನಾನು. ಇವಾಗ ಹೆಂಗ್ ಮಾಡೋದಂತ ನೋಡ್ಕೊಂಡು ಬರೋಣ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಹಾಕೊಂಡು ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕುತ್ತಾ ಇದ್ದೀನಿ. ಈರುಳ್ಳಿ ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ. ಸ್ವಲ್ಪ ಕಲರ್ ಚೇಂಜ್ ಆಗೋ ಹೊತ್ನಾಗ ನಾನು ಇದಕ್ಕ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಡ್ರೈ ಪೌಡರ್ ಎಲ್ಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಮಸಾಲೆ ಖಾರ ಏನೆಲ್ಲ ತಗೊಂಡಿದ್ನೆ ಅದನ್ನ ಹಾಕೊಂಡು ಒಮ್ಮೆ ನೀಟಾಗಿ ಎಣ್ಣೆ ಒಳಗ ಫ್ರೈ ಮಾಡಿಕೊಂಡು ಇವಾಗ ನಾನು 2 ಟೊಮೆಟೊ ಕಟ್ ಮಾಡಿಟ್ಟಿದ್ನೆಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ ಸ್ವಲ್ಪ ಹೊತ್ತು. ಆ ನಂತರ ಇದಕ್ಕೆ ನಾನು ಮೂಂಗ್ ದಾಲ್ನ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದನ್ನ 4-5 ಗಂಟೆ ನೆನೆಸಿಟ್ಟು ಸೇರಿಸಿದ್ರೆ ಇನ್ನೂ ಟೇಸ್ಟಿ ಆಗಿರ್ತದ. ಅರ್ಜೆಂಟಾಗಿ ಮಾಡ್ಕೊಳ್ಳಿದ್ರ ಅವಾಗೆ ತೊಳೆದ್ಬಿಟ್ಟು ಸೇರಿಸ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 2-3 ವಿಜಿಲ್ ಹೊಡೆಸ್ಕೊಳ್ತೀನಿ. ಇವಾಗ ನೋಡ್ಬೋದು 2-3 ವಿಜಿಲ್ ಆದ್ಮೇಲೆ ಈ ತರ ದಾಲ್ ರೆಡಿ ಆಗ್ಯದ. ಈ ದಾಲ್ನ ರೈಸ್ ಹಾಗೆ ಚಪಾತಿ, ರೋಟಿ ಜೊತೆನೂ ಸರ್ವ್ ಮಾಡ್ಕೋಬಹುದು. ತರಕಾರಿ ಇಲ್ಲದೆ ಇದ್ರೂ ಈ ತರ ರುಚಿಯಾಗಿ ದಾಲ್ ಮಾಡ್ಕೊಂಡು ತಿನ್ಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ.